ಹಾಯ್. KCET ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗ್ತಾ ಇದೆ. ಆಪ್ಷನ್ ಎಂಟ್ರಿಗೆ ಕಾಲೇಜ್ಗಳ ಲಿಸ್ಟ್ ನ ರೆಡಿ ಮಾಡೋದಕ್ಕೆ ಕಟ್ ಆಫ್ ಏನಿದೆ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಆ ಕಟ್ ಆಫ್ ಅನ್ನ ಚೆಕ್ ಮಾಡ್ಕೊಂಡು ನೀವು ಕಾಲೇಜ್ ಲಿಸ್ಟ್ ನ ಪ್ರಿಪೇರ್ ಮಾಡಬೇಕು. ಯಾಕಂತ ಹೇಳಿದ್ರೆ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ ಅಲ್ಲಿ ಯಾವ್ಯಾವ ಕಾಲೇಜ್ಗಳು ಇದಾವೋ ಅವುಗಳಲ್ಲೇ ಯಾವ್ದಾದ್ರು ಒಂದು ಕಾಲೇಜ್ ನಿಮ್ಗೆ ಅಲಾಟ್ ಮಾಡ್ತಾರೆ. ಹಾಗಂತ ಅಲಾಟ್ ಮಾಡೇ ಮಾಡ್ತಾರೆ ಅಂತಲ್ಲ, ನೀವು ಎಂಟರ್ ಮಾಡಿದಂತಹ ಕಾಲೇಜ್ಗಳಲ್ಲಿ ನಿಮ್ಮ ರ್ಯಾಂಕ್ಗೆ ಸಿಗುವಂತಹ ಕಾಲೇಜ್ ಇರಬೇಕು, ಇದ್ರೆ ಮಾತ್ರ ಅಲಾಟ್ ಮಾಡ್ತಾರೆ. ಸೊ ನಿಮ್ಮ ರ್ಯಾಂಕ್ ಯಾವ ಕಾಲೇಜಲ್ಲಿ ಸೀಟ್ ಸಿಗಬಹುದು ಇದನ್ನ ಚೆಕ್ ಮಾಡೋದಕ್ಕೆ ನಿಮ್ಗೆ ಹೆಲ್ಪ್ ಮಾಡೋದೆ ಕಟ್ ಆಫ್. ನಂತರ 2026 ಕಟ್ ಆಫ್ ಯಾವಾಗ ರಿಲೀಸ್ ಮಾಡ್ತಾರೆ, ಎಲ್ಲಿಂದ ಚೆಕ್ ಮಾಡೋದು ಅಂತ ಕೇಳ್ತಾ ಇದ್ದಾರೆ. ವಿಷಯ ಅಂತ ಹೇಳಿದ್ರೆ 2026 ಅಂದ್ರೆ ಈ ವರ್ಷದ ಕೌನ್ಸಿಲಿಂಗ್ ನ ಕಟ್ ಆಫ್ ರಿಲೀಸ್ ಆಗೋದು ಒಂದೊಂದೇ ರೌಂಡ್ ಮುಗಿದ ನಂತರ. ಅಂದ್ರೆ ಈಗ ಈ ವರ್ಷದ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಮುಗೀತು, ಆಗ ಫಸ್ಟ್ ರೌಂಡ್ ಕಟ್ ಆಫ್ ಅನ್ನ ರಿಲೀಸ್ ಮಾಡ್ತಾರೆ. ಸೆಕೆಂಡ್ ರೌಂಡ್ ಮುಗೀತು, ಆವಾಗ ಸೆಕೆಂಡ್ ರೌಂಡ್ ನ ಕಟ್ ಆಫ್ ಅನ್ನ ರಿಲೀಸ್ ಮಾಡ್ತಾರೆ. ಸೊ ಈ ವರ್ಷದ ಕಟ್ ಆಫ್ ಅಂದ್ರೆ 2026 ಕಟ್ ಆಫ್ ನೀವು ಯೂಸ್ ಮಾಡೋದಲ್ಲ, ನೀವು ಯೂಸ್ ಮಾಡಬೇಕಾಗಿರೋದು 2025 ಕಟ್ ಆಫ್ ಅಂದ್ರೆ ಹಿಂದಿನ ವರ್ಷದ ಕಟ್ ಆಫ್. ಅಂದ್ರೆ ಕೆಲವು ವಿದ್ಯಾರ್ಥಿಗಳು ಈ ಮಾರ್ಕ್ಸ್ ಅಲ್ಲಿ ಇನ್ಫ್ಲೇಷನ್ ಆಗಿದೆ, ಸೊ ಕಟ್ ಆಫ್ ಅಲ್ಲಿ ಕೂಡ ಏನಾದ್ರು ಚೇಂಜಸ್ ಆಗುತ್ತೆ ಅಂತ ಕೇಳಿದ್ರೆ ರ್ಯಾಂಕ್ ಅಲ್ಲಿ ಏನು ಚೇಂಜಸ್ ಆಗಲ್ಲ. ಸ್ವಲ್ಪ ಚೇಂಜಸ್ ಆಗ್ಬಹುದು, ಯಾವ್ದೊಂದು ಕಾಲೇಜ್ನ ಕಟ್ ಆಫ್ ಸ್ವಲ್ಪ ಚೇಂಜಸ್ ಆಗ್ಬಹುದು, ಬಟ್ ತುಂಬಾ ಚೇಂಜಸ್ ಆಗಲ್ಲ. ಸೊ ಹಿಂದಿನ ವರ್ಷದ ಕಟ್ ಆಫ್ ಏನಿದೆ KCET 2025 ಅದನ್ನ ಯೂಸ್ ಮಾಡ್ಕೊಂಡು ನೀವು ಕಾಲೇಜ್ ಲಿಸ್ಟ್ ನ ಪ್ರಿಪೇರ್ ಮಾಡಬೇಕು. ಯಾವ ರೀತಿ ಅಂತ ಕೂಡ ಹೇಳ್ತೀನಿ. ಕೆಲವರು ಈ ಆಪ್ಷನ್ ಲಿಸ್ಟ್ ಅನ್ನ ಎಲ್ಲಿಂದ ತೆಗೆದುಕೊಳ್ಳೋದು ಅಂತ ಕೇಳ್ತಾ ಇದ್ರು. ಅಂದ್ರೆ ಕಟ್ ಆಫ್ ಲಿಸ್ಟ್ ಅನ್ನ ಎಲ್ಲಿಂದ ಡೌನ್ಲೋಡ್ ಮಾಡ್ಕೋಬೇಕು, ಯಾವ ರೌಂಡ್ ನ ಕಟ್ ಆಫ್ ಅನ್ನ ಕನ್ಸಿಡರ್ ಮಾಡಬೇಕು ಅಂತ ಕೇಳ್ತಾ ಇದ್ರಿ. ಆಕ್ಚುಲಿ ನೀವು ಕನ್ಸಿಡರ್ ಮಾಡಬೇಕಾಗಿರೋದು ಫಸ್ಟ್ ರೌಂಡ್ ಕೌನ್ಸಿಲಿಂಗ್, ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಕೌನ್ಸಿಲಿಂಗ್ ಅಥವಾ ಥರ್ಡ್ ರೌಂಡ್ ಕೌನ್ಸಿಲಿಂಗ್. 3 ಕೌನ್ಸಿಲಿಂಗ್ ನ ರೌಂಡ್ ಏನಿರುತ್ತೆ ಅದರ ಕಟ್ ಆಫ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಅದರ ನಂತರ ಅದನ್ನ ಯೂಸ್ ಮಾಡ್ಕೋಬೇಕು ಆಪ್ಷನ್ ಎಂಟ್ರಿ ಲಿಸ್ಟ್ ಮಾಡೋದಕ್ಕೆ. ಓಕೆ, ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂತ ಹೇಳ್ತೀನಿ. ಅದಕ್ಕಿಂತ ಮತ್ತೆ ಕೆಲವು ಇಂಪಾರ್ಟೆಂಟ್ ವಿಷಯಗಳು ಇದಾವೆ. ಕಾಲೇಜ್ ಲಿಸ್ಟ್ ಮಾಡಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಮೊದಲಿಗೆ ಟಾಪ್ ಕಾಲೇಜ್ ಎಲ್ರಿಗೂ ಇಷ್ಟ ಇರುತ್ತೆ, ಆಡ್ ಮಾಡ್ಕೊಳ್ಳಿ. ಅದರ ನಂತರ ಈಗ ಎಕ್ಸಾಂಪಲ್ ನಿಮ್ಮ ರ್ಯಾಂಕ್ ಒಂದು 25,000 ಬಂದಿದೆ ಅಂತ ಅಂದ್ಕೊಳ್ಳೋಣ. ಈಗ ಯಾವುದೋ ಒಂದು ರಿಸರ್ವೇಶನ್ ಆಧಾರದ ಮೇಲೆ ನಿಮ್ಮ ರ್ಯಾಂಕ್ ಗಿಂತ ಒಳ್ಳೆ ಇರೋ ಕಾಲೇಜ್ ಕೂಡ ನಿಮ್ಗೆ ಸಿಗಬಹುದು. ಹೀಗಿರುವಾಗ ನೀವೇನ್ ಮಾಡ್ಬೇಕಾಗತ್ತೆ ಅಂತ ಹೇಳಿದ್ರೆ, ನಿಮ್ಮ ರ್ಯಾಂಕ್ 25,000 ಬಂದಿದ್ರು ಕೂಡ ಟಾಪ್ ಕಾಲೇಜ್ನ ಆಡ್ ಮಾಡ್ಕೋತೀರಾ. ಅದರ ನಂತರ ಒಂದು 15,000 ರ್ಯಾಂಕ್ ನಿಂದ 15,000 ಕಟ್ ಆಫ್ ಇರುವಂತಹ ಕಾಲೇಜ್ಗಳಿಂದ ಅರೌಂಡ್ ಒಂದು 30-35,000 ರ್ಯಾಂಕ್ ಕಟ್ ಆಫ್ ಏನಿರುತ್ತೆ ಅಂತಹ ಕಾಲೇಜ್ಗಳನ್ನ ಲಿಸ್ಟ್ ಮಾಡ್ಕೊಳ್ಳೋದು. ಲಿಸ್ಟ್ ಮಾಡಿಕೊಂಡು ನಿಮಗೆ ಅದರಲ್ಲಿ ಯಾವ್ಯಾವ ಕಾಲೇಜ್ ಇಷ್ಟ ಅವುಗಳನ್ನ ಆಪ್ಷನ್ ಎಂಟ್ರಿಯಲ್ಲಿ ಆಡ್ ಮಾಡಿ. ಸರಿನಾ? ಯಾಕಂತ ಹೇಳಿದ್ರೆ ನಿಮ್ಮ ರ್ಯಾಂಕ್ ಪ್ರಕಾರ ಈಗ 25,000 ಬಂದಿದೆ, ಅದ್ರ ಪ್ರಕಾರ ಈಗ 15,000 ಕಟ್ ಆಫ್ ಇರುವಂತಹ ಕಾಲೇಜ್ ಸಿಕ್ತು, 16,000 ಕಟ್ ಆಫ್ ಇರುವಂತಹ ಕಾಲೇಜ್ ಸಿಕ್ತು ಅಂತ ಹೇಳಿದ್ರೆ ಒಳ್ಳೆ ಕಾಲೇಜ್ ಸಿಕ್ಕ ರೀತಿನೇ ಆಗತ್ತೆ. ಅಕಸ್ಮಾತ್ ಅಲ್ಲಿ ಸಿಗದೆ ಇದ್ರೆ ಆಪ್ಷನ್ ಇರ್ಬೇಕಲ್ವಾ. ಸೊ ನಿಮ್ಮ ರ್ಯಾಂಕ್ ಏನಿದೆ 25,000 ಅಥವಾ 24,000, 23,000 ಅದು ಕಟ್ ಆಫ್ ಇರುವಂತಹ ಕಾಲೇಜ್ಗಳು ಯಾವ್ದಿದಾವೆ, ಅದರಲ್ಲಿ ಯಾವ್ದು ಇಷ್ಟ ಇದೆ ಅದನ್ನ ನಿಮ್ಮ ಆಪ್ಷನ್ ಲಿಸ್ಟ್ ಅಲ್ಲಿ ಆಡ್ ಮಾಡ್ಕೋಬೇಕು. ಇದರಿಂದ ಏನಾಗುತ್ತೆ, ಸೀಟ್ ಸಿಗೋ ಚಾನ್ಸಸ್ ಜಾಸ್ತಿ ಆಗ್ತಾ ಹೋಗುತ್ತೆ, ಅದು ಕೂಡ ಒಳ್ಳೆ ಕಾಲೇಜ್ಗಳಲ್ಲಿ. ಅಕಸ್ಮಾತ್ ಆಗಿ ಕಟ್ ಆಫ್ ಎಲ್ಲ ಚೇಂಜ್ ಆಗಿಬಿಡ್ತು, ಆ ಕಾಲೇಜ್ ಇದೆಲ್ಲ ನನಗೀಗ ಹಿಂದಿನ ವರ್ಷ 25,000 ಕಟ್ ಆಫ್ ಇರುವಂತಹ ಕಾಲೇಜ್ ಸಿಗಲ್ಲ, ಬೇರೆ ಯಾವ್ದು ಸಿಗತ್ತೆ, ಆ ರೀತಿ ಇದ್ದಾಗಲೂ ಕೂಡ ಕಾಲೇಜ್ ಅಲಾಟ್ ಆಗೋ ರೀತಿ ಇರಬೇಕು. ಅದಕ್ಕೋಸ್ಕರ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಿಮ್ಮ ರ್ಯಾಂಕಿಂತ ಕಡಿಮೆ ಕಟ್ ಆಫ್ ಇರುವಂತಹ ಕಾಲೇಜ್, ಈಗ ನಿಮ್ಮ ರ್ಯಾಂಕಿಂಗ್ 25,000 ಅಂದ್ಕೊಂಡಿದ್ದೀವಿ, 26,000, 27,000, 30,000, 35,000 ಈ ರೀತಿ ಕಟ್ ಆಫ್ ಇರುವಂತಹ ಕಾಲೇಜ್ಗಳನ್ನು ಕೂಡ ಲಿಸ್ಟ್ ಮಾಡಿಕೊಂಡು ಅವುಗಳನ್ನೆಲ್ಲ ಆಡ್ ಮಾಡಿ ಅಂತ ಹೇಳ್ತಾ ಇಲ್ಲ, ಅವುಗಳಲ್ಲಿ ನಿಮಗೆ ಇಷ್ಟ ಇರುವಂತಹ ಕಾಲೇಜ್ ಅಂದ್ರೆ ಅಟ್ಲೀಸ್ಟ್ ಆ ಕಾಲೇಜಲ್ಲಿ ಯಾವ್ದೊಂದು ಕಾಲೇಜ್ ಅಲಾಟ್ ಆಯ್ತು, ಅಲ್ಲಿ ಅಡ್ಮಿಷನ್ ಮಾಡ್ಕೊಳ್ಳೋಕೆ ನನಗೆ ಇಷ್ಟ ಇದೆ ಅಂತಹ ಕಾಲೇಜ್ಗಳನ್ನ ಆಡ್ ಮಾಡ್ಕೋಬೇಕು. ನಂತರ ಆಪ್ಷನ್ ಎಂಟ್ರಿ ಕೆಲವೊಮ್ಮೆ ಕಾಲೇಜ್ಗಳನ್ನ ಆಡ್ ಮಾಡ್ತೀರಾ, ಅಲಾಟ್ ಆದ್ಮೇಲೆ ನನಗೆ ಈ ಕಾಲೇಜೇ ಇಷ್ಟ ಇಲ್ಲ ಅಂತ ಅನ್ಸುತ್ತೆ, ಆ ರೀತಿ ಕಾಲೇಜ್ಗಳನ್ನ ಆಡ್ ಮಾಡೋದಕ್ಕೆ ಹೋಗ್ಬೇಡ. ಅಂದ್ರೆ ಯಾವುದೇ ಕಾರಣಕ್ಕೂ ಅಲ್ಲಿ ಹೋಗೋದಿಲ್ಲ ನಾನು. ಆ ರೀತಿ ಇದ್ರೆ ಅಂತ ಕಾಲೇಜನ್ನ ಆಪ್ಷನ್ ಎಂಟ್ರಿಯಲ್ಲಿ ಆಡ್ ಮಾಡೋದಕ್ಕೆ ಹೋಗ್ಬೇಡಿ. ಆಪ್ಷನ್ ಎಂಟ್ರಿ ಒಳಗಡೆ ಯಾವುದೇ ಕಾಲೇಜಸ್ ಇರಬೇಕು ಅಂತ ಹೇಳಿದ್ರೆ, ಅಕಸ್ಮಾತ್ ಅಲಾಟ್ ಆದ್ರೆ ಆ ಕಾಲೇಜ್ ತುಂಬಾ ಇಷ್ಟ ಇಲ್ಲ, ಬಟ್ ಓಕೆ ನಾನು ಹೋಗ್ತೀನಿ, ಅಲ್ಲಿ ಅಡ್ಮಿಷನ್ ಮಾಡಿಸ್ತೀನಿ ಅಷ್ಟಾದ್ರೂ ಇರಬೇಕು. ಯಾವುದೇ ಕಾರಣಕ್ಕೂ ಅಡ್ಮಿಷನ್ನೇ ಮಾಡಲ್ಲ, ಆ ಕಾಲೇಜ್ ಸ್ವಲ್ಪ ಇಷ್ಟ ನನಗೆ, ಆ ರೀತಿ ಇದ್ರೆ ಆಪ್ಷನ್ ಎಂಟ್ರಿ ಲಿಸ್ಟ್ ಅಲ್ಲಿ ಅಂತ ಕಾಲೇಜನ್ನ ಆಡ್ ಮಾಡೋದಕ್ಕೆ ಹೋಗ್ಬೇಡಿ. ಸ್ವಲ್ಪನಾದ್ರೂ ಇಷ್ಟ ಇರುವಂತಹ ಕಾಲೇಜ್ ಅಂದ್ರೆ ಅಕಸ್ಮಾತ್ ಬೇರೆ ಆಪ್ಷನ್ನೇ ಇಲ್ಲ ಅಂತ ಹೇಳಿದಾಗಾದ್ರೂ ಅಲ್ಲಿ ಹೋಗೋದಕ್ಕೆ ಇಷ್ಟ ಇದ್ರೆ ಅಂತ ಕಾಲೇಜ್ಗಳನ್ನ ಆಡ್ ಮಾಡ್ಕೊಳ್ಳಿ.
ಸರಿನಾ? ಈಗ ಆ ಕಟ್ ಆಫ್ ಅನ್ನ ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂತ ಹೇಳಿದ್ರೆ ಮೊದಲಿಗೆ ಕೆದವರ ಅಫಿಷಿಯಲ್ ವೆಬ್ಸೈಟ್ ಅನ್ನ ವಿಸಿಟ್ ಮಾಡಬೇಕು. ಅದರ ನಂತರ ಅಲ್ಲಿ ಮೇಲ್ಗಡೆ 3 ಲೈನ್ಸ್ ಕಾಣ್ತಿದೆ ಅಲ್ಲ, ಅದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಅಲ್ಲಿ ಹಿಂದಿನ ವರ್ಷದ ಪ್ರವೇಶದ ವಿವರ ಅಂತಿದೆ. ಹಿಂದಿನ ವರ್ಷದ ಪ್ರವೇಶದ ವಿವರ ಅಂತಿದೆ. ನಿಮ್ಗೆ ಕರೆಕ್ಟ್ ಆಗಿ ಕಾಣುತ್ತೆ. ಇಲ್ಲಿ ಸ್ವಲ್ಪ ನಿಮಗೆ ಏನು ಮಿರರಿಂಗ್ ಆಗಿ ಕಾಣ್ತಾ ಇರುತ್ತೆ ಸ್ಕ್ರೀನ್ ಮೇಲೆ. ಅದೇ ಹಿಂದಿನ ವರ್ಷದ ಪ್ರವೇಶದ ವಿವರ ಅಂತ ಇರುತ್ತೆ. ಅದನ್ನ ಕ್ಲಿಕ್ ಮಾಡಿ ಅಲ್ಲಿ UGCET 2025 ಅಂತ ಆಪ್ಷನ್ ಇದೆ ಅಲ್ಲ, ಅದನ್ನ ಕ್ಲಿಕ್ ಮಾಡಿ. ಅದ್ರ ಕ್ಲಿಕ್ ಮಾಡಿದ ನಂತರ ಹಿಂದಿನ ವರ್ಷದ ಎಲ್ಲ ನೋಟಿಫಿಕೇಶನ್ಸ್ ಕಾಣುತ್ತೆ ನಿಮಗೆ ಸ್ಕ್ರೀನ್ ಮೇಲೆ. ಕಾಣ್ತಾ ಇದೆಯಾ? ಎಲ್ಲ ನೋಟಿಫಿಕೇಶನ್ಸ್ ಕಾಣುತ್ತೆ. ಅದನ್ನ ಈಗ ಸ್ಕ್ರಾಲ್ ಮಾಡ್ತಾ ಹೋದ್ರೆ ಇಲ್ಲಿಗ ಫಸ್ಟ್ ರೌಂಡ್ ರಿಸಲ್ಟ್ ಅನೌನ್ಸ್ ಆಗಿರುತ್ತಲ್ಲ, ಅದ್ರ ಕೆಳಗಡೆ ಫಸ್ಟ್ ರೌಂಡ್ ರಿಸಲ್ಟ್ ಅನೌನ್ಸ್ ಆಗಿರುತ್ತಲ್ಲ, ಅದ್ರ ಕೆಳಗಡೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಫಸ್ಟ್ ರೌಂಡ್ ಕಟ್ ಆಫ್ ಕೂಡ ಕಾಣುತ್ತೆ. ಸರಿನಾ? ಸೊ ಅದನ್ನ ಡೌನ್ಲೋಡ್ ಮಾಡ್ಕೊಳ್ತಾ ಹೋಗ್ಬೇಕು. ಸರಿನಾ? ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಅದ್ರೊಳಗಡೆ ಯಾವ್ಯಾವ ಕಾಲೇಜಸ್ ಇದಾವೆ, ಆ ಕಾಲೇಜ್ನ ಕಟ್ ಆಫ್ ಎಷ್ಟಿದೆ ಅಂದ್ರೆ ಈಗ CS ಬ್ರಾಂಚ್ ಅದಕ್ಕೆ ಕೆಟಗರಿ ವೈಸ್ ಕಟ್ ಆಫ್ ಎಷ್ಟಿದೆ, ಅದ್ರ ಪರ್ಟಿಕ್ಯುಲರ್ ರಿಸರ್ವೇಶನ್ ಇದೆ, ಕನ್ನಡ ಮೀಡಿಯಂ ಇದೆ, ಆ ಟೈಮಲ್ಲಿ ಅದರ ಕಟ್ ಆಫ್ ಎಷ್ಟಿದೆ. ಸೊ ಅದನ್ನೆಲ್ಲ ಚೆಕ್ ಮಾಡ್ತಾ ಹೋಗ್ಬೇಕು. ಅದನ್ನ ಚೆಕ್ ಮಾಡ್ಕೊಂಡ ನಂತರ ಇಲ್ಲಿ ನೋಡಿ, ಈಗ 3ನೇ ರೌಂಡ್ನ ಕಟ್ ಆಫ್ ಪಟ್ಟಿ ಅಂತ ಕೊಟ್ಟಿದ್ದಾರೆ. ಸೊ ಇದೇ ರೀತಿ 2ನೇ ರೌಂಡ್ದು ಇದೆ, ಫಸ್ಟ್ ರೌಂಡ್ದು ಇದೆ, ಮಾಕ್ ರೌಂಡ್ದು ಇರುತ್ತೆ. ಸೊ ಅದನ್ನೆಲ್ಲ ಡೌನ್ಲೋಡ್ ಮಾಡ್ಕೊಳ್ಳಿ. ಈಗ ಎಕ್ಸಾಂಪಲ್ ಇಲ್ಲಿ ನೋಡಿ, ಈಗ ಯಾವುದು ನರ್ಸಿಂಗೇ ಮಾಡೋಣ. ಓಕೆ, ನರ್ಸಿಂಗ್ ಅಥವಾ ಎಂಜಿನಿಯರಿಂಗ್ ಎಲ್ಲ ಕೊಟ್ಟಿದ್ದಾರೆ. ಓಕೆ, ಎಂಜಿನಿಯರಿಂಗ್ ಕ್ಲಿಕ್ ಮಾಡಿದ್ರೆ ಅದು ಕೂಡ ಕೆಟಗರಿ ವೈಸ್ ಕೊಟ್ಟಿದ್ದಾರೆ. ಸೊ ಈ ರೀತಿ ಕಟ್ ಆಫ್ ಬರುತ್ತೆ. ಸೊ ಆ ಕಟ್ ಆಫ್ ಏನಿದೆ ಅವುಗಳನ್ನ ನೀವು ಚೆಕ್ ಮಾಡ್ಕೋಬಹುದು, ಯಾವ ಕೆಟಗರಿಗೆ ಏನೇನು ಕಟ್ ಆಫ್ ಇದೆ ಅಂತ. ಅದನ್ನ ಚೆಕ್ ಮಾಡಿಕೊಂಡು ನಿಮ್ಮ ರ್ಯಾಂಕ್ ಏನಿದೆ ಅದ್ರ ಪ್ರಕಾರ ಲಿಸ್ಟ್ ಅನ್ನ ಆಡ್ ಮಾಡ್ಕೊಳ್ಳಿ. ಕ್ಲಿಯರ್ ಆಯ್ತಾ? ಅದು ಹೇಳಿದಲ್ವಾ, ನಿಮ್ಮ ರ್ಯಾಂಕ್ ಈಗ ಒಂದು 60,000 ಇದೆ ಅಥವಾ 70,000 ಇದೆ. ಎಕ್ಸಾಂಪಲ್ 70,000 ತಗೊಬಿಡೋಣ. 70,000 ಇದೆ ಅಂತ ಹೇಳಿದ್ರೆ ನೀವು ಟಾಪ್ ಕಾಲೇಜನ್ನ ಆಡ್ ಮಾಡ್ಕೊಳ್ಳಿ. ಸಿಗೋ ಚಾನ್ಸಸ್ ಇರಲ್ಲ, ಬಟ್ ಸ್ಟಿಲ್ ಆಡ್ ಮಾಡ್ಕೊಳ್ಳಿ. ಅದರ ನಂತರ ನಿಮ್ಮ ರ್ಯಾಂಕ್ 70,000 ಬಂದಿದ್ರು ಕೂಡ ಒಂದು 50,000 ರ್ಯಾಂಕ್ನಿಂದ 70,000 ವರೆಗಿನ ರ್ಯಾಂಕ್ ಕಾಲೇಜ್ಗಳನ್ನ ಲಿಸ್ಟ್ ಮಾಡ್ಕೋತೀರಾ. ಕೇವಲ ಅಷ್ಟೇ ಲಿಸ್ಟ್ ಮಾಡ್ಕೊಳ್ಳದೆ 50,000 ಇಂದ ನೀವು ಲಿಸ್ಟ್ ಮಾಡ್ಕೋತಾ ಹೋಗಿದ್ದೀರಾ, ಅರೌಂಡ್ ಒಂದು 80,000 ಕಟ್ ಆಫ್ ಇರುವಂತಹ ಕಾಲೇಜ್ ಅವುಗಳನ್ನ ಲಿಸ್ಟ್ ಮಾಡ್ಕೊಳ್ಳೋದು. ಲಿಸ್ಟ್ ಮಾಡ್ಕೊಂಡ ತಕ್ಷಣ ಅವುಗಳನ್ನೆಲ್ಲ ಆಡ್ ಮಾಡಬೇಕು ಅಂತಲ್ಲ. ಅವುಗಳಲ್ಲಿ ಅದು ಹೇಳಿದ್ರಲ್ಲ ನಿಮಗೆ, ಯಾವುದೇ ಕಾಲೇಜ್ ಸಿಕ್ಕಿಲ್ಲ, ಅದು ಕಾಲೇಜ್ ಸಿಕ್ಕಿದೆ ನಿಮಗೆ, ಆ ಟೈಮ್ ಬೇಕಾದ್ರೆ ಓಕೆ ನಂಗೆ ಬೇಕಾದ ಕಾಲೇಜ್ ಸಿಕ್ಕಿಲ್ಲ, ಅಟ್ ಲೀಸ್ಟ್ ಅಡ್ಮಿಷನ್ ಮಾಡ್ಕೋತೀನಿ ಅಂತ ಅನಿಸಿದ್ರೆ ಅಂತ ಕಾಲೇಜಿನಷ್ಟೇ ಲಿಸ್ಟ್ ಅಲ್ಲಿ ಇಟ್ಕೊಂಡಿರಿ. ಅದಂದ್ರ ಕೋರ್ಸನ್ನು ಕೂಡ ನಿಮಗೆ ಆ ಕೋರ್ಸ್ ಸ್ವಲ್ಪನೂ ಇಷ್ಟನೇ ಇಲ್ಲ, ಆ ಕೋರ್ಸ್ ನಂಗೆ ಯಾವುದೇ ಕಾರಣಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಅದನ್ನ ಆಪ್ಷನ್ ಎಂಟ್ರಿಲಿ ಆಡ್ ಮಾಡೋದಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಅಕಸ್ಮಾತ್ ಅಲಾಟ್ ಆಯ್ತು ಅಂತ ಹೇಳಿದ್ರೆ ಅಲ್ಲಿ ಅಡ್ಮಿಷನ್ ಆಗೋ ರೀತಿ ಇರ್ಬೇಕಲ್ವಾ. ಅದಕ್ಕೋಸ್ಕರ ನಿಮಗೆ ಸ್ವಲ್ಪನಾದ್ರೂ ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇರುವಂತಹ ಕೋರ್ಸ್ಗಳನ್ನ ಹಾಗೆ ಕಾಲೇಜ್ಗಳನ್ನ ಪ್ರಯಾರಿಟಿ ಪ್ರಕಾರ ಆಡ್ ಮಾಡ್ತಾ ಹೋಗಿ. ಆ ರೀತಿ ಪ್ರಯಾರಿಟಿ ಲಿಸ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡೋದು ಈ ಕಟ್ ಆಫ್. ಈಗ ಯಾವ್ದೊಂದು ಕಾಲೇಜ್ನ ಕಟ್ ಆಫ್ ಜಾಸ್ತಿ ಇದೆ ಅಂತ ಹೇಳಿದ್ರೆ ಆ ಕಾಲೇಜ್ ತುಂಬಾ ಚೆನ್ನಾಗಿದೆ ಅಂತ ಅರ್ಥ. ಈಗ ಎಕ್ಸಾಂಪಲ್, ನಿಮ್ಮ ರ್ಯಾಂಕ್ 5,000 ಒಳಗಡೆ ಇದ್ರೆ ಮಾತ್ರ ಆ ಕಾಲೇಜ್ಗಳಲ್ಲಿ ಅಡ್ಮಿಷನ್ ಸಿಗುತ್ತೆ ಅಂತ ಹೇಳಿದ್ರೆ ಆ ಕಾಲೇಜ್ ಚೆನ್ನಾಗಿದೆ, ಅದಕ್ಕೋಸ್ಕರ ಒಳ್ಳೆ ರ್ಯಾಂಕ್ ಬಂದವರು ಕೂಡ ಅದನ್ನೇ ಪ್ರಿಫರ್ ಮಾಡ್ತಿದ್ದಾರೆ. ಕಾಲೇಜ್ ಚೆನ್ನಾಗಿದೆ. ಸೊ ಕಾಲೇಜ್ ಹೇಗಿದೆ ಅದರ ರಿವ್ಯೂ ತಿಳ್ಕೊಳ್ಳೋದು ಕೂಡ ಈ ಕಟ್ ಆಫ್ ಹೆಲ್ಪ್ ಆಗುತ್ತೆ. ಅಂದ್ರೆ ರಿವ್ಯೂ ಅಂತ ಹೇಳಿದ್ರೆ ರಿವ್ಯೂ ಬರ್ದಿರಲ್ಲ, ಬಟ್ ಕಟ್ ಆಫ್ ನೋಡಿದ ತಕ್ಷಣ ಓಕೆ ಈ ಕಾಲೇಜ್ ಈ ರೀತಿ ಇದೇನೋ ಐಡಿಯಾ ಸಿಗುತ್ತೆ. ಹೌದಾ? ಈಗ ಎಕ್ಸಾಂಪಲ್, ಮತ್ತೊಂದು ಎಕ್ಸಾಂಪಲ್, ಯಾವುದೊಂದು ಕಾಲೇಜ್ ಇದೆ, ಅದ್ರೊಳಗಡೆ ನಿಮಗೆ 25,000 ತನಕ ರ್ಯಾಂಕ್ ಇದ್ರು ಕೂಡ CS ಬ್ರಾಂಚ್ಗೆ ಅಡ್ಮಿಷನ್ ಸಿಗುತ್ತೆ. ಆ ರೀತಿ ಇದ್ರೆ ಟಾಪ್ ಕಾಲೇಜ್ಗಳಲ್ಲಿ ಆ ಕಾಲೇಜ್ ಬರೋದಿಲ್ಲ, ಬಟ್ ನಿಮ್ಮ ರ್ಯಾಂಕೇ ಅಷ್ಟೇ, ನಿಮ್ಮ ರ್ಯಾಂಕೇ 25,000 ಇದೆ, ನಿಮ್ಗೆ CS ಬ್ರಾಂಚೇ ಬೇಕು. ಆ ರೀತಿ ಇದ್ದಾಗ ಅಲ್ಲಿ ಸೀಟ್ ಸಿಗೋ ಚಾನ್ಸಸ್ ಇದೆ. ಕಾಲೇಜ್ ತುಂಬಾ ಚೆನ್ನಾಗಿಲ್ಲ, ಬಟ್ ಓಕೆ ನಿಮ್ಗಲ್ಲಿ ಅಡ್ಮಿಷನ್ ಸಿಗುತ್ತೆ ಒಳ್ಳೆ ಬ್ರಾಂಚ್ ಅಲ್ಲಿ. ಸರಿನಾ? ಸೊ ಈ ರೀತಿ ಎಲ್ಲ ವಿಷಯಗಳನ್ನ ತಿಳಿದುಕೊಂಡು ಸ್ವಲ್ಪ ಅನಲೈಸ್ ಮಾಡಿ, ತಲೆನೂ ಓಡಿಸಿ ಅನಲೈಸ್ ಮಾಡಿ ಕಾಲೇಜ್ ಪ್ರಯಾರಿಟಿ ಲಿಸ್ಟ್ ಅನ್ನ ರೆಡಿ ಮಾಡ್ಕೊಳ್ಳಿ. ಮತ್ತು ಡೌಟ್ ಇರುತ್ತೆ ನಿಮ್ಗೆ, ಅದ್ರ ಡೌಟ್ ಇದ್ರೆ ಕಮೆಂಟ್ ಮಾಡಿ. ಸಿಗ್ತೀನಿ ಮುಂದೆ ವಿಡಿಯೋದಲ್ಲಿ. ಸಬ್ಸ್ಕ್ರೈಬ್ ಕೂಡ ಮಾಡಿ. ಆಲ್ ದಿ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ. ಸಿಗೋಣ.